ಚುಬ್ಬಮ್ಮ. ನಾನು ನೇಂದ್ರೆ ಗೊನೆ ತಗೊಂಡು ಹೋಗಿದ್ದೆಲ್ಲ, ಅದಕ್ಕೆ ಇವಾಗ ಎಷ್ಟು ಕ್ರಾಯ್ ಅಂತ ಹೇಳಿದರೆ ನಾವು ಕೊಡುವಾಗ 45 ರೂಪಾಯಿ. ಹಲ್ಲು ನೋಡಿ ಇವ್ರದ್ದು ಎಷ್ಟು ಚಂದ ಅಲ್ಲ. ನಮ್ಮ ಕಪ್ಪು ಸುಂದರಿ ಆಯಿತು, ಇವನು ಓಡಿಸಿ ಆಯಿತು. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗ್ಗೆದು ಕೆಲಸ ಎಲ್ಲ ಆಯಿತು. ನಿನ್ನೆ ಜೋರು ಮಳೆ ಮಧ್ಯಾಹ್ನ ಮೇಲಿಂದ 2 ಗಂಟೆಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇಂಥ ವ್ಲಾಗ್ ಮಾಡಲಿಕ್ಕೆ ಸಹ ನನಗೆ ಪುರ್ಸೋತಿರಲಿಲ್ಲ. ಮತ್ತು ನಿನ್ನೆ ಒಂದು ಸ್ವಲ್ಪ ಗೊಬ್ಬರ ತೆಗೆದಿದ್ದು ಹಟ್ಟಿದ್ದು, ಅಪ್ಪನಿಗೆ ಸುಸ್ತಾಗ್ತಿತ್ತು. ಅವರದ್ದು ಪ್ರಾಬ್ಲಮ್ಮು, ಹೆಲ್ತ್ ಇಶ್ಯೂಸ್ ಅಂತ ನೋಡುವಾಗ ನನಗೆ ಯಾಕೋ ವ್ಲಾಗ್ ಮಾಡುವ ಅಂತ ಅನಿಸ್ಲಿಲ್ಲ. ಅದು ಹೇಗೆ ಅಂದರೆ, ಚೂರು ವರ್ಕ್ ಮಾಡಿ ಆಗುವಷ್ಟರಲ್ಲೇ ಅವರಿಗೆ ಸುಸ್ತಾಗ್ತದೆ. ಮತ್ತು ನೀವು ಹೇಳ್ತೀರಿ ಬೇರೆಯವರನ್ನು ಕರೆಸಿ ಕೆಲಸ ಮಾಡಿಸ್ಬೋದಲ್ಲ ಅಂತ. ನನ್ನ ಅಪ್ಪ ಒಪ್ಪುವುದೇ ಇಲ್ಲ ಅಂತ. ಇವಾಗಲೂ ಕೂಡ ನನಗೆ 18 ವರ್ಷ, ನನಗೆ 35 ವರ್ಷ, ನಾನೆಲ್ಲ ಕೆಲಸ ನಾನು ಒಬ್ಬನೇ ಮಾಡ್ತೇನೆ ಅಂತ ಹೇಳೋ ಮೆಂಟಾಲಿಟಿ ಅವ್ರದ್ದು. ಅವರನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಗಣೇಶ್ ಕೂಡ ಹಾಗೆ ಹೇಳ್ತಾರೆ, ವರ್ಕರ್ಸನ್ನು ಕರೆಸಿ ಮಾಡಿಸ್ಬೋದಲ್ಲ ಅಂತ. ಬಟ್ ನನ್ನಪ್ಪ ಒಪ್ಪೋದಿಲ್ಲ. ನಿನ್ನೆ ಹುಷಾರಿಲ್ಲ ಅಂತ ಆಗ್ತಾಯಿಲ್ಲ ಅಂತ ಆಗುವಾಗ ಸ್ಟಾಪ್ ಮಾಡಿದ್ದು. ಎಲ್ಲ ಗೊಬ್ಬರ ತೆಗೆದಾಗಲಿಲ್ಲ, ಒಂದು ಸ್ವಲ್ಪ ಗೊಬ್ಬರ ತೆಗೆದಾಗೋಷ್ಟರಲ್ಲಿ ಸಾಕಾಯಿತು ಅಂತೇಳಿ ಮತ್ತೆ ರೆಸ್ಟ್ ಮಾಡಿದರು. ಇನ್ನು ಫುಲ್ ತೆಗೆದಾದ್ಮೇಲೆ ನಾನೇ ವರ್ಕರ್ಸನ್ನು ಕರೆಸುವ ಅಂತ ಇದ್ದೇನೆ, ಫುಲ್ಲು ತುಂಬಿ ಆದಮೇಲೆ. ಹಾಗೆ ನಿನ್ನೆ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತಲ್ಲ ಅಪ್ಪನಿಗೆ ಅಂಥೇಳಿ. ಮತ್ತು ಇವತ್ತು ಬೆಳಿಗ್ಗೆ ಕೆಲಸ ಎಲ್ಲ ಆಯಿತು. ತಿಂಡಿ ಎಲ್ಲ ಇನ್ನೂ ತಿಂದಾಗಬೇಕು. ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯ್ತು. ಈಗ ಅವರನ್ನು ಕರ್ಕೊಂಡು ಹೋಗಬೇಕು. ಬನ್ನಿ ಹೋಗುವ. ಮತ್ತೆಲ್ಲ ಹೇಳ್ತೀರಿ ಇಯರಿಂಗ್ ಅದು ಹಾಕ್ಬೇಡಿ ಅಂತ. ಆ್ಯಕ್ಚುಲಿ ನನಗೆ ಚಿನ್ನದುಂಟು 3, ಒಂದು ಅಮ್ಮಂದು, ಒಂದು ನಂದು, ಇನ್ನೊಂದು ಮೊನ್ನೆ ಮದುವೆಗೆ ಅಂತ ಮಾಡಿಸಿದ್ದು ಅಕ್ಕ. ಬಟ್ ನನಗೆ ಅದು ಹಾಕಲಿಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅದು ಭಾರ ಅಂತ ಅನಿಸ್ತದೆ, ನೋವು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಎಲ್ಲಾದರೂ ಅರ್ಜೆಂಟಿಗೆ ಹೋಗುವಾಗ ಅಂತಿರುವಾಗ ಒಂದು ಹಾಕ್ಕೊಂಡು ಹೋಗ್ತೇನೆ ನಾನು, ಸಿಗೋದನ್ನು ಉಂಟು ನನ್ನ ಹತ್ರ ಸುಮಾರು ಇಯರಿಂಗ್. ಇದು 3-4 ಬಾಕ್ಸೇ ಉಂಟು. ನನಗೆ ಯಾಕೋ ಅದು ಹಾಕ್ಕೊಳ್ಳಿಕ್ಕೆ ಇಷ್ಟವೇ ಇಲ್ಲ. ನೀವು ಸುಮಾರು ಜನ ಹೇಳ್ತೀರಿ ಇಯರಿಂಗ್ ಹಾಕ್ಕೊಳ್ಳಿ, ಬಳೆ ಹಾಕ್ಕೊಳ್ಳಿ ಅಂತ. ಬಳೆ ಹಾಕ್ಕೊಳ್ತೇನೆ ಆಯಿತಾ, ಸುಮಾರು ಹಾಕ್ಕೊಳ್ಳಿಲ್ಲ. ಅದು ಗಣ 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 ಅಂತ ನನಗಿಷ್ಟೇ ಇಲ್ಲ. ಒಂದೊಂದೇ ಹಾಕ್ಕೊಳ್ತೇನೆ. ಪ್ರಾಪರಾಗಿ ಎಲ್ಲಿಯಾದರೂ ಫಂಕ್ಷನಿಗೆ ಹೋಗಬೇಕು ಅಥವಾ ಟೆಂಪಲಿಗೆ ಹೋಗಬೇಕು ಅಂತಂದರೆ 6 ಬಳೆ, ಈ ಕೈಗೆ ವಾಚ್ ಹಾಕ್ಕೊಳ್ತೇನೆ, ಹಾಗೆ ಹಾಕ್ಕೊಂಡು ಹೋಗ್ತೇನೆ. ಮತ್ತು ಬೊಟ್ಟಂತೂ ಇಡ್ತೇನೆ, ನಿಮಗೆ ಗೊತ್ತುಂಟು. ಮತ್ತು ಜಾಸ್ತಿ ನನ್ನಿಂದ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಷ್ಟೇ ನಾನಿರೋದು, ನಾನು ಹೀಗೆ ಸಿಂಪಲ್ಲಾಗಿರೋದು. ಹಾಗೆ ಅದು ನನಗೆ ಕಮೆಂಟಲ್ಲಿ ಅದು ಹಾಕ್ಕೊಳ್ಬೇಡಿ, ಇದು ಹಾಕ್ಕೊಳ್ಬೇಡಿ, ಅದು ಹಾಕಿ ಇದು ಹಾಕಿ ಅಂತೇಳುವಾಗ ಹೇಳುವ ಅಂತ ಅನಿಸಿತು. ನಾನು ಸಿಂಪಲ್ಲಾಗೇ ಇರೋದು. ಮುಂಚೆನ ದಿವಸ ನೀವು ನನ್ನನ್ನು ನೋಡಿದರೆ ನಾನು ಸಿಂಪಲ್ಲಾಗೇ ಇದ್ದೆ, ಇವಾಗಲೂ ಕೂಡ ಸಿಂಪಲ್ಲಾಗೇ ಇರೋದು. ಎಲ್ಲಾದರೂ ಹೋಗೋದು ಅಂತಾದರೆ ಮಾತ್ರ ಒಂದು ಸ್ವಲ್ಪ ಟಚಪ್ ಮಾಡ್ಕೊಳ್ತೇನೆ ಅಷ್ಟೇ, ಬಿಟ್ಟರೆ ಬೇರೆ ಎಂತ ಮಾಡ್ಕೊಳ್ಳೋದಿಲ್ಲ. ಹಾಗೆ ಗೌರಮ್ಮ, ಚುಬ್ಬಮ್ಮ, ಚಲ ಇಬ್ಬರನ್ನು ಸಹ ಕಟ್ಟಿ ಆಯಿತು. ಅಪ್ಪ ಬರಲಿಲ್ಲ, ಅವರಿಗೊಂದು ಸ್ವಲ್ಪ ಬೆಳಿಗ್ಗೆ ಕೆಲಸ ಇತ್ತು, ಅದು ತೋಟಕ್ಕೆ ಹೋಗಿ ಅಡಿಕೆ ಹಾಕಿ ಈಗ ಬಂದರು. ಈಗ ಬಂದಿನ್ನು ಮುಖ ಎಲ್ಲ ತೊಳೆದು ದೇವರಿಗೆ ದೀಪ ಎಲ್ಲ ಇಡ್ತಾರೆ. ಹಾಗೆ ಲೇಟ್ ಆಗ್ತದಲ್ಲ ಅಂತೇಳಿ ನಾನು ಒಬ್ಬಳೇ ಕರ್ಕೊಂಡು ಬಂದೆ. ತುಂಬ ದೂರ ಏನಿಲ್ಲ, ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ. ಹಾಗೆ ಮತ್ತು ನಾನು ಕೆಲವ್ರದ್ದು ಕಮೆಂಟಲ್ಲೆಲ್ಲ ನೋಡಿದೆ,
Q&A ಮಾಡಿ ಹಾಗೆ ಹೀಗೆ ಅಂತೆಲ್ಲ ಇತ್ತು. Q&A ಮಾಡ್ತೇನೆ ಒಂದು ದಿವಸ ಗಣಿ ಜೊತೆ. ಅವರಿಗೆ ಫ್ರೀ ಇರಬೇಕು, ಈ ಮಂತ್ ಎಂಡಿಂಗಲ್ಲಿ ಸ್ವಲ್ಪ ಫ್ರೀ ಇದ್ದಾರೆ. ಅವರೊಟ್ಟಿಗೆ Q&A ಮಾಡುವಂತ ಸಹ ಇದ್ದೇನೆ. ಅವ್ರ ಹತ್ರ ಕೇಳಲಿಲ್ಲ, ಇದು ನೋಡಿ ಆದಮೇಲೆ ಅವ್ರಿಗೆ ಗೊತ್ತಾಗ್ಬೋದು. ಆದರೆ Q&A ಮಾಡಲೇಬೇಕು ಅವರೊಟ್ಟಿಗೆ. ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೇನೆ, ಆವಾಗ ನಿಮ್ಮದು ಕ್ವಶನ್ಸ್ ಎಲ್ಲ ಹಾಕಿ. ನಾನು ಅದು 1 ವೀಕ್ ಮುಂಚೆ ಹಾಕ್ತೇನೆ. ಅದಕ್ಕೆ ನಿಮ್ಮದು ಕ್ವಶನ್ಸ್ ಏನಾದರೂ ಇದ್ದರೆ ಹಾಕಿದರೆ ಆಯಿತು, ನಾನು ಮತ್ತೆ ಅದಕ್ಕೆ ಆನ್ಸರ್ ಮಾಡ್ತೇನೆ. ಅವ್ರು ಸೇರ್ತಾರೆ ನನ್ನೊಟ್ಟಿಗೆ. ಹಾಗೆ ದೂರ ಮಾ ಕುರನ ಹೈ 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 ಓಡುದು ಸೀದಾ. ನಾನು ನೇಂದ್ರೆ ಗೊನೆ ತಗೊಂಡು ಹೋಗಿದ್ದೆಲ್ಲ, ಅದಕ್ಕೆ ಇವಾಗ ಎಷ್ಟು ಕ್ರಾಯ್ ಅಂತ ಹೇಳಿದರೆ, ನಾವು ಕೊಡುವಾಗ 45 ರೂಪಾಯಿ 1 kg. ಮೊನ್ನೆ ಅದು 9 kg ಇತ್ತು, 9 ಪಾಯಿಂಟ್ ಸಮಥಿಂಗ್ ಇತ್ತು. ನನಗೆ 415 ರೂಪಾಯಿ ಸಿಕ್ಕಿತ್ತು. ಅಂದರೆ ಇವಾಗ ಒಳ್ಳೆ ರೇಟ್ ನೇಂದ್ರೆಗೆ. ನಾರ್ಮಲಾಗಿ ನಾನು ಬೇಸಿಗೆಯಲ್ಲೆಲ್ಲ ಕೊಡುವಾಗ 35 ರೂಪಾಯಿ ಇರ್ತದೆ. ಸೊ ನಿಮ್ಮ ಕಡೆ ಎಲ್ಲ ಹೇಗೆ ನೀವು ತಗೊಳ್ಳುವಾಗ ಅಂತ ಹೇಳಿ. ಐ ಥಿಂಕ್ ನಮ್ಮ ಊರಲ್ಲೆಲ್ಲ 60 ರೂಪಾಯಿ ಇರ್ಬೋದು ಅಂತ ಅಂದ್ಕೊಳ್ತೇನೆ. ನಮಗೆ 45 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಒಂಚೂರು ಲಾಭ ಆಗಬೇಕಲ್ಲ. ಸೊ ಅಷ್ಟು ಇರ್ತದೆ ಅಂತ ಥಿಂಕ್ ಮಾಡೋದು, ಮತ್ತು ನಂಗೆ ಗೊತ್ತಿಲ್ಲ. ಇನ್ನೇ ಹಾಯ್ ಸುಬ್ಬಣ್ಣ ಶುಭಕ್ಕಿ. ಹಲ್ಲು ನೋಡಿ ಇವ್ರದ್ದು ಎಷ್ಟು ಚಂದ ಅಲ್ಲ. ಬ್ರಷ್ ಕೂಡ ಮಾಡೋದಿಲ್ಲ, ಫ್ಲಶ್ ಕೂಡ ಮಾಡೋದಿಲ್ಲ ಇವರು. ತುರ್ಸು ನೀನು ತುರ್ಸು. ಕೆಲಸ ಎಲ್ಲ ಆಯಿತು ಬೆಳಗಿದ್ದು. ಮನೆಯೊಳಗಿದ್ದು ತಿಂಡಿ ಎಲ್ಲ ತಿಂದು ಅಪ್ಪ ತೋಟಕ್ಕೆ ಹೋದ್ರು ಅಡಿಕೆಗಳಿಗೆ. ನಾನು ದನಗಳ ಹತ್ರ ಬಂದೆ. ದನಗಳ ಹತ್ರನೇ ಸೊಪ್ಪು ಮಾಡುವ ಅಂತ ಇದ್ದೇನೆ. ಅವರನ್ನು ಬದಲಿಸಿದಾಗೆ ಸಾಕ್ತದೆ, ನಂಗೆ ಸೊಪ್ಪು ಆದಾಗೆ ಸಾಕ್ತದೆ. ಸೊಪ್ಪು ಉಂಟು ಮನೆಯಲ್ಲಿ 1 ಕಟ್ಟ, ಆದರೆ ಇವತ್ತು ಮಾಡಿದರೆ ನಾಳೆಗೆ ನನಗೆ ಈಸಿ ಆಗ್ತದೆ ಅಂಥೇಳಿ ಬಂದೆ. ಎಂತ ಮಾಡೋದು, ಆಯಿತಾ ಖಾಲಿ ಆಯಿತಾ ಇಲ್ಲಿದು ಹುಲ್ಲು ಸೊಪ್ಪೆಲ್ಲ? ಅವಳಲ್ಲಿದ್ದಾಳೆ. ನಾನು ಸೊಪ್ಪಿಗೆ ಬಂದಿದ್ದೆಲ್ಲ, ಇಲ್ಲಿ ನೋಡಿ ಕಾಡಲ್ಲಿ ಆಗುವ ಕರಿಮೆಣಸು ಸಿಕ್ಕಿತ್ತು, ಪೆಪ್ಪರ್. ನಮ್ಮ ತೋಟದಲ್ಲಿ ಆಗ್ತದಲ್ಲ, ಸೇಮ್ ಹಾಗೇ ಉಂಟು ನೋಡಲಿಕ್ಕೆ. ಇದರದ್ದು ಎಲೆ ಮಾತ್ರ ಚಿಕ್ಕದು ನೋಡಿ, ಹೀಗೆ ವೀಳ್ಯದೆಲೆ ಇರ್ತದಲ್ಲ ಹಾಗೆ ಉಂಟು. ಆದರೆ ಇದು ಉಂಟಲ್ಲ, ನಮ್ಮ ತೋಟದಲ್ಲಿ ಆಗೋದಕ್ಕಿಂತ ಸಹ ಖಾರ ಇರ್ತದೆ. ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತ ಅನಿಸ್ತದೆ, ನನಗೆ ಗೊತ್ತಿಲ್ಲ. ಅಕ್ಕ ಹೇಳಿದ್ಲು ಒಂದ್ಸಲ ಆಗ್ತದೆ ಯೂಸ್ ಮಾಡಲಿಕ್ಕೆ ಅಂತ. ಹಾಗೆ ನಿಮಗೆ ಗೊತ್ತಿದ್ದರೆ ಹೇಳಿ, ನೀವು ಯಾರಾದರೂ ಯೂಸ್ ಮಾಡ್ತೀರಾ ಅಂತ ಹೇಳಿ. ನೋಡಿ ಸುಮಾರು ಉಂಟು, ಎಷ್ಟು ಬೇಕಾದಷ್ಟು ಉಂಟು. ಕರಿಮೆಣಸೆ ಇದು, ಇಕೊಳ್ಳಿ ಇಲ್ಲೆಲ್ಲ ಉಂಟು. ಸೊಪ್ಪಾಯಿತು, ಬೇಗ ಆಯಿತು, ಯಾಕಂದರೆ ಇಲ್ಲಿ ಸುಮಾರು ಸೊಪ್ಪಿತ್ತು. ಹಾಗೆ ನಾನೊಂದು ಮಂಗಳಗೌರಿಯನ್ನು ಚೇಂಜ್ ಮಾಡಿ, ಪುಟಕನ ಚೇಂಜ್ ಮಾಡಿ ಆಯಿತು. ಅವರನ್ನು ಆಚೆ ಕಟ್ಟಿ ಮತ್ತೆ ಮನೆಗೆ ಹೋಗ್ತೇನೆ. ಹಬ್ಬ ಮಂಗು ಬಾ. ನಮ್ಮದು ವೆದರ್ ನೋಡಿ ಎಷ್ಟು ಚಂದ ಉಂಟು ಅಂತ. ನನ್ನ ನೇಟಿವ್. ಸೊಪ್ಪಾಯಿತು, ಸೊಪ್ಪು ಮಾಡಿ ಮನೆಗೆ ಬಂದು ಅಪ್ಪ ನಾನು ಕರೆದು ತಗೊಂಡು ಬಂದಾಯ್ತು. ಅದನ್ನು ಹಟ್ಟಿಗೆಲ್ಲ ಹಾಕಿತ್ತು. ಈಗ ನಾನು ಹುಲ್ಲಿಗೆ ಹೋಗ್ತಿದ್ದೇನೆ. 12 ಆಯಿತು. ಆ್ಯಕ್ಚುಲಿ ಈಗ ಸಾಂಬಾರಿಗೆ ಏನಾದರೂ ಪ್ರಿಪೇರ್ ಮಾಡಬೇಕಿತ್ತು. ನಾನು ಹುಲ್ಲಿಗೆ ಬಂದೆ ಡೈರೆಕ್ಟ್, ಯಾಕಂದರೆ ಮಧ್ಯಾಹ್ನ ಮೇಲಿಂದ ಯಾವಾಗಲೂ ಮಳೆ ನಮ್ಮಲ್ಲಿ. ಮಧ್ಯಾಹ್ನ ಮೇಲಿಂದ ಬರುವ ಹುಲ್ಲಿಗೆ ಅಂತೇಳಿದರೆ ಆಗೋದಿಲ್ಲ. ಒಂದು ಸಲ ಮಳೆ ಸ್ಟಾರ್ಟ್ ಆದರೆ ನಿಲ್ಲುವುದೇ ಸಂಜೆ 6 ಗಂಟೆ ದಾಟ್ತದೆ. ಅದರ ಮೇಲೆ ಹುಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲಲ್ಲ, ಕತ್ತಲಾಗ್ತದಲ್ಲ. ಅದಕ್ಕೆ ಈಗಲೇ ಮಾಡಿಟ್ಟು ಹೋಗೋದು. ನಿನ್ನೆ ಸಹ ಹಾಗೆ ಮಾಡಿದ್ದು. ಹಾಗೆ ಒಂದು ನಮ್ಮ ತೋಟದಲ್ಲಿರೋ ದೊಡ್ಡ ಮರ ಆಯಿತಾ, ಅಲ್ಲಿ ವೈಟ್ ಕಾಣ್ತುಂಟಲ್ಲ, ಅದರಲ್ಲಿ ಮಶ್ರೂಮ್ ಆಗಿದೆ.
ಎಂಥ ಮಶ್ರೂಮ್ ಅಂತ ಗೊತ್ತಿಲ್ಲ, ಅಂದರೆ ನೋಡಿ ಹೀಗೆಲ್ಲ ವೈಟ್ ವೈಟ್ ಉಂಟು. ಅದು ಹೇಗಿರ್ತದೆ ಗೊತ್ತುಂಟ, ಚೆಂದ ಉಂಟು. ನಾನು ನಿನ್ನೆ ಸಹ ನೋಡಿದ್ದೆ, ನಿನ್ನೆ ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ, ಬಟ್ ನಾನು ವ್ಲಾಗ್ ಮಾಡಲಿಲ್ಲಲ್ಲ ನಿನ್ನೆ. ಎಷ್ಟು ಕ್ಯೂಟ್ ಉಂಟು ನೋಡಿ, ಬ್ಯೂಟಿಫುಲ್ ಆಗಿ ಉಂಟಲ್ಲ. ಹುಲ್ಲು ಹಿರಿತಾ ಇದ್ದೇನೆ. ಹುಲ್ಲು ಹಿರಿಯುವಾಗ ಯಾರು ಸಿಕ್ಕಿದ್ರು ನೋಡಿ ಗಾಯ್ಸ್, ಯಾರು ನೋಡಿ, ನಮ್ಮ ಕಪ್ಪು ಸುಂದರಿ ಆಯಿತು, ಇವನು ಓಡಿಸಿ ಆಯಿತು. ಏ ಕೂರ ನಮ್ಮ ಜೂಲಿ ಅಲ್ಲಣ್ಣ, ಯಾಕೆ ಹಾಗೆ ಮಾಡೋದು? ಫುಲ್ಲು ಆಯಿತು. ಅಲ್ಲಿ ನೋಡಿ ಕಟ್ಟಿಟ್ಟಿದ್ದಾನೆ. ಇನ್ನೊಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಬೇಕಾಗ್ಬೋದು. ಮಧ್ಯಾಹ್ನ ಮೇಲಿಂದ ಮಳೆ ಇಲ್ಲ ಅಂತ ಹೇಳಿದರೆ ಬಂದು ಹಿರಿಯೋದು, ಇಲ್ಲಾಂದರೆ ಅದನ್ನೇ ತಗೊಂಡು ಹೋಗೋದು. 12:45 ಆಯಿತು. ನನಗೆ ಹಸಿವು ಸಾಕ್ತಾ ಉಂಟು. ಹೋಗಿ ಏನಾದರೂ ಮಧ್ಯಾಹ್ನಕ್ಕೆ ಪ್ರಿಪೇರ್ ಕೂಡ ಮಾಡಬೇಕು, ಅದಕ್ಕೆ ಹೋಗುವ. ಹಾಗಾಗಿ ನಾನು ಇವರನ್ನೊಂದು ಬದಲಿಸಿ ಹೋಗುವ ಅಂತ ಬಂದೆ. ಪುಟ್ಟಕ್ಕ ಇಲ್ಲಿದ್ದಾಳೆ. ಇನ್ನು ಹೋಗಿ ಒಂದು ½ an hour ರೆಸ್ಟ್ ಮಾಡೋದು, ಮತ್ತೆ ಬಂದು ಇವರನ್ನು ಕರ್ಕೊಂಡು ಹೋಗೋದು. ದನಗಳನ್ನು ಬದಲಿಸಿ ಮನೆಗೆ ಹೋಗ್ತಿದ್ದೇನೆ. ತಲುಪ್ತಾ ಒಂದು ಮನೆಗೆ. ಮಳೆ ಸಹ ನಿಲ್ಲಿಗೆ ಸ್ಟಾರ್ಟ್ ಆಯ್ತಂತ. ಇವತ್ತು ಬೇಗನೆ 1:45 ಆಯ್ತಷ್ಟೇ. ಯಾವಾಗಲೂ 3 ಗಂಟೆ ಆಗುವಾಗ ಸ್ಟಾರ್ಟ್ ಆಗ್ತಿತ್ತು, ಇವತ್ತು 1:45 ಸ್ಟಾರ್ಟ್ ಆಗಿದೆ ಮಳೆ. ಚಹಾ ಕುಡಿತಿದ್ದೇವೆ 3 ಗಂಟೆದ್ದು. ಇವರಿಬ್ರು ಇಷ್ಟೇ ಚಹಾಕ್ಕೆ. ರಸ್ಗೆ ಇವತ್ತು ಓಪನ್ ಮಾಡಬೇಕಷ್ಟೇ. ಅಪ್ಪ ಶೇವಿಂಗ್ ಮಾಡ್ತಾ ಇದ್ದಾರೆ ನೋಡಿ ಅಂತೆ. ಕುಡಿದಾಗಿ ನಾನು ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ. ಕರ್ಕೊಂಡು ಹೋಗೋದಂದರೆ ಹಟ್ಟಿ ಕರ್ಕೊಂಡು ಹೋಗೋದಲ್ಲ, ಸ್ವಲ್ಪ ಮನೆ ಹತ್ರ ಮೇಯ್ಲಿಕ್ಕೆ ಬಿಡೋದು. ಇಲ್ಲಿ ಹೀಗೆ ಮೇಯ್ತಿದ್ದಾರಲ್ಲ, ಹಾಗೆ ಕರ್ಕೊಂಡು ಹೋಗೋದು. ಇವರನ್ನು ಆಚೆ ಕರ್ಕೊಂಡು ಹೋಗಿ ಆದಮೇಲೆ ನಾನು ಸ್ವಲ್ಪ ತೋಟಕ್ಕೆ ಹೋಗಿ ಹುಲ್ಲು ಮಾಡಬೇಕು. ಇವತ್ತು ಮಳೆ ಇಲ್ಲ. ಆಗೊಮ್ಮೆ ಹನಿ 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 ಆಗಿ ಹೋಯಿತು, ಜೋರು ಮಳೆ ಬರಲಿಲ್ಲ ಪುಣ್ಯಕ್ಕೆ. ಕೂರ ದೂರ ಹೋದ. ಅಪ್ಪ ಕರೀತಿದ್ರು, ಹೇಗೆ ಗೊತ್ತುಂಟ ನಿಮ್ಮನಿಬ್ಬರನ್ನು. ಹಾಂ, ಅಲ್ಲಿ ಮಂಗ ಬಂದಿದ್ದು ಓಡಿಸ್ಲಿಕ್ಕಿಕ್ಕು ನಾಯಿ ಇಲ್ಲ. ಇವರಿಗೆ ರಸ್ಕ್ ಹಾಕೋದು ಧರ್ಮಕ್ಕೆ ಅಂತ.